ಇದ್ರ ಇಷ್ಟು ದಿನ ಪಾಕಿಸ್ತಾನ ಕಾಶ್ಮೀರದಲ್ಲಿ ಮುಸ್ಲಿಮರಿಗೆ ಮೋಸ ಆಗ್ತಾ ಇದೆ, ಇಂಡಿಯಾ ಅವ್ರಿಗೆ ಮೋಸ ಮಾಡ್ತಾ ಇದೆ, ಅವ್ರನ್ನ ಸಪರೇಟ್ ಮಾಡಿ ನಮ್ಮ ಜೊತೆ ಕಳಿಸ್ಬಿಡಿ ಅಂತ ಆ ಕಡೆ ಹೇಳ್ಕೊಂತಿರ್ತಾ ಇತ್ತು. ಅಷ್ಟೇ ಅಲ್ಲ, ಕಾಶ್ಮೀರ ಪಾಕಿಸ್ತಾನದ ಭಾಗ, ಜನನು ಪಾಕಿಸ್ತಾನ ಜೊತೆ ಸೇರಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ಅದನ್ನ ಕೊಟ್ಬಿಡಿ ಅಂತ ಗಂಡ ದೇಶಗಳಲ್ಲೆಲ್ಲ ಹೋಗಿ ಬಾಯ್ ಪಡ್ಕೊಂತ ಇತ್ತು. ಆದ್ರೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿನ ಜನನೇ ಪಾಕಿಸ್ತಾನದಿಂದ ನಮ್ಗೆ ಮುಕ್ತಿ ಕೊಡ್ಸಿ ಅಂತ ಹೋರಾಟ ಮಾಡ್ತಿದ್ದಾರೆ. ಗಳ ಪ್ರಕಾರ ನಿನ್ನೆ ಅಲ್ಲಿ ಹೋರಾಟ ತುಂಬಾ ತೀವ್ರ ಗತಿಯಲ್ಲಿ ತಿರುಗಿತ್ತು. ಅಷ್ಟೇ ಅಲ್ಲ, ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಕೈಲಿ ಆಗ್ತಿಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಮುನಿರಾ ಸೇನೆನ ಕಳಿಸಿದಾನೆ. ಅಲ್ಲಿ ಪಾಕಿಸ್ತಾನ ಆರ್ಮಿ ಗುಂಡಿನ ದಾಳಿ ನಡೆಸಿದೆ. ಆ ದಾಳಿಯಲ್ಲಿ 150ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತ ಕೆಲವು ವರದಿಗಳು ಹೇಳ್ತಿದೆ. ಅಲ್ಲಿನ ಜನ ಪಾಕಿಸ್ತಾನ ಆರ್ಮಿನೇ ಹುಡುಕಿ ಹೊಡಿತಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಿದೆ. ಹಾಗಿದ್ರೆ ಸ್ನೇಹಿತರೆ, ಬನ್ನಿ POKಲಿ ಏನ್ ನಡೀತಾ ಇದೆ, ಇದಕ್ಕೆ ಕಾರಣ ಏನು, ಇದಕ್ಕೆ ಪಾಕಿಸ್ತಾನ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ತಿದಿರಲ್ಲ, ಇದು POK ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಇದೇ ಜಾಗಕ್ಕೋಸ್ಕರ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಅನೇಕ ಹೋರಾಟಗಳು ನಡೆದಿದೆ. ಅದನ್ನ ಮತ್ತೆ ಯಾವಾಗ್ಲಾದ್ರೂ ನೋಡೋಣ. ಇನ್ನು POKಯ ಕ್ಯಾಪಿಟಲ್ ಮುಜಫರಾಬಾದ್ ನ ಸ್ವಲ್ಪ ಹತ್ತಿರದಲ್ಲೇ ರಾವಲ್ಕೋಟ್ ಇದೆ. ಈ ಪ್ರದೇಶದ ಸುತ್ತಮುತ್ತ ದೊಡ್ಡ ನದಿಗಳು ಹರಿತವೆ. ಇದೇ ನದಿಗಳಿಗೆ 2 ದೊಡ್ಡ ಡ್ಯಾಮ್ಗಳಿದೆ, ಮಂಗಲಾ ಡ್ಯಾಮ್ ಮತ್ತು ನೀಲಂ ಜೇಲಂ ಡ್ಯಾಮ್ ಅಂತ. ಈ ಡ್ಯಾಮ್ ನಿಂದ ಪಾಕಿಸ್ತಾನ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಆದ್ರೆ ಅಲ್ಲಿನ ಸ್ಥಳೀಯರಿಗೆನೆ ಇದರಿಂದ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ. ಅಲ್ಲಿ ದಿನಗಟ್ಟಲೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಮೂಲಭೂತ ಸಮಸ್ಯೆಗಳ ಕೊರತೆ ಅಲ್ಲಿ ಜನರನ್ನ ಕೋಪಗೊಳಿಸಿದೆ. ತಮ್ಮ ಮೂಲಭೂತ ಸಮಸ್ಯೆಗಳನ್ನ ಎತ್ತಿ ಹಿಡಿಯಲು ಮತ್ತು ಅದನ್ನ ಸರಿಪಡಿಸಿಕೊಳ್ಬೇಕು ಅಂತಾನೆ ಅಲ್ಲಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅನ್ನೋ ಸಂಘಟನೆ ಶುರುವಾಗುತ್ತೆ. ಇವರು ಸರ್ಕಾರದ ಮುಂದೆ ಬೇಡಿಕೆಗಳನ್ನಿಡ್ತಾರೆ. ವಿದ್ಯುತ್ ಕಡಿಮೆ ದರದಲ್ಲಿ ಕೊಡಿ, ಗೋಧಿ ಜನರಿಗೆ ಸಬ್ಸಿಡಿಯಲ್ಲಿ ಕೊಡಿ ಮತ್ತು ಜನರಿಗೆ ಅನ್ಯಾಯ ಆಗ್ತಿದೆ, ಇದನ್ನ ತಡೀರಿ ಅನ್ನೋ ಡಿಮ್ಯಾಂಡ್ಗಳನ್ನ ಸರ್ಕಾರದ ಮುಂದೆ ಇಡ್ತಾರೆ. ಆದ್ರೆ ಅದು ಪಾಕಿಸ್ತಾನ ಸರ್ಕಾರ. ಭಾರತದಿಂದ ಒದೆ ತಿಂದ್ರು ನಾವೇ ಗೆದ್ದು ಅಂತ ಹೇಳ್ಕೊಬರೋ ಸರ್ಕಾರ ಅದು. ಇನ್ನು ಇವರ ಡಿಮ್ಯಾಂಡ್ಗಳನ್ನ ಅವ್ರು ಕೇಳ್ತಾರ. ಈ ಡಿಮ್ಯಾಂಡ್ಗಳ ಬಗ್ಗೆ ಪಾಕಿಸ್ತಾನ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಾಗಿ ಜನರಿಗೆ ಬೀದಿಗಿಳಿಯುವ ಪರಿಸ್ಥಿತಿ ಬಂತು. ಅಲ್ಲಿನ ಜನರು ಬೀದಿಗಿಳಿದ್ರು, ಪ್ರತಿಭಟನೆಗಳನ್ನ ಶುರು ಮಾಡಿದ್ರು. ಪ್ರತಿಭಟನೆ ಸ್ವಲ್ಪ ವಿಕೋಪಕ್ಕೂ ತಿರುಗ್ತು. ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಲ್ಲಿನ ಸೇನೆ ಮುಖ್ಯಸ್ಥ ಮುಲ್ಲಾ ಮುನಿರಾ ಅಲ್ಲಿ ಸೇನೆನ ನಿಯೋಜನೆ ಮಾಡ್ದ. ಇನ್ನು ಪ್ರತಿಭಟನೆ ಸಮಯದಲ್ಲಿ ಸಜೆಬ್ ಹಬೀಬ್ ಅನ್ನೋ ವ್ಯಕ್ತಿ ಪಾಕಿಸ್ತಾನ ಸೇನೆಯ ಗುಂಡೇಟಿಗೆ ಬಲಿಯಾಗ್ತಾನೆ. ಆ ವ್ಯಕ್ತಿಯ ಅಂತ್ಯಕ್ರಿಯೆಯ ಸಮಯದಲ್ಲಿ ಅಲ್ಲಿನ ಜನ ಆಂಟಿ ಪಾಕಿಸ್ತಾನ ಸ್ಲೋಗನ್ಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು. ಇದನ್ನ ನೋಡಿದ ಪಾಕಿಸ್ತಾನ ಸೇನೆ ಅಲ್ಲಿ ಅವರ ಮೇಲೆ ಓಪನ್ ಫೈರಿಂಗ್ ಮಾಡಿದೆ. ಹೀನ ಕೃತ್ಯದಿಂದ ಸ್ಥಳದಲ್ಲೇ 28 ಜನ ಮೃತಪಟ್ಟಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ. ಪಾಕಿಸ್ತಾನಿ ಸೇನೆಯ ಕ್ರೂರತನ ಇಲ್ಲಿಗೆ ನಿಲ್ಲಿಲ್ಲ. ಇಂಜೂರ್ಡ್ ಆಗಿದ್ದವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಲಾಗಿತ್ತು. ಪಾಕಿಸ್ತಾನ ಸೇನೆ ಆಸ್ಪತ್ರೆಗೆ ನುಗ್ಗಿ ಅಲ್ಲಿದ್ದವ್ರನ್ನೆಲ್ಲ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲ, ಕೆಲವು ಡೆಡ್ ಬಾಡಿಗಳನ್ನ ಕೂಡ ಅಲ್ಲಿಂದ ತೆಗೆದುಕೊಂಡು ಹೋಗಿದೆ. ಯಾಕೆಂದ್ರೆ ಅಲ್ಲಿ ಆಕ್ಚುಯಲ್ ಕೌಂಟ್ ಸಿಗಬಾರ್ದು ಅಂತ. ಈ ನಡೆದಿದ್ದ ಪ್ರತಿಭಟನೆಗಳನ್ನ ನಿಲ್ಲಿಸಬೇಕು ಅಂತ ಅಲ್ಲಿನ 350ಕ್ಕೂ ಹೆಚ್ಚು ಜನಗಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇಂಟರ್ನೆಟ್ ನ ಶಟ್ ಡೌನ್ ಮಾಡಿದ್ದಾರೆ, ಮೀಡಿಯಾನ ಬ್ಲಾಕ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿನ ನೈಜ ಪರಿಸ್ಥಿತಿ ಹೊರ ಜಗತ್ತಿಗೆ ಸಿಗೋದು ಕಷ್ಟವಾಗಿದೆ. ಅಮೆರಿಕ ಮತ್ತೆ UK ತಮ್ಮ ನಾಗರಿಕರಿಗೆ ಇದನ್ನ ನೋಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಆ ಪ್ರದೇಶಗಳಿಗೆ ಹೋಗ್ಬೇಡಿ ಅನ್ನೋ ಸಲಹೆ ನೀಡಿದ್ದಾರೆ. ಕೆಲವು ದೇಶಗಳು ಇದನ್ನ ಖಂಡಿಸಿವೆ. ಕೂಡ ಇದು ಖಂಡನೀಯ ಅಂತ ಹೇಳಿದೆ. ನಮ್ಮ ದೇಶದ ಒಳಗಡೆ ಇದ್ದು ಪಾಕಿಸ್ತಾನ ಅಂತ ಸಪೋರ್ಟ್ ಮಾಡೋ ಕೆಲವು ಜನಗಳು ಈ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ಒಂದು ಕಡೆ ಭಾರತದ ಕಾಶ್ಮೀರ ಅರಳ್ತಾ ಇದ್ರೆ, ಅಲ್ಲಿ ಪಾಕಿಸ್ತಾನದ ಕಾಶ್ಮೀರ ಸುಡ್ತಾ ಇದೆ. POKಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಳವಣಿಗೆಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ರೀತಿಯ ಪ್ರಮುಖ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪಾಕಿಸ್ತಾನದ ಈ ಹೀನ ಕೃತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ.